ಈ ವರ್ಷ ಹೆಂಗೈತಂದ್ರೆ ಚೈತ್ರ ಮಾಸದಿಂದಲೇ ಸ್ವಲ್ಪ ಬಿರುಗಾಳಿ ಚಲವಾಗತ್ತ. ಆಷಾಢ ಮಾಸದವರೆಗೆ ಕೂಡ ಸಂಪೂರ್ಣ ಮಳೆಗಾಲಗಳು ಭಾಳ ಚಲೋ ಅದಾವ. ಹೆಂಗದವಪ್ಪ ಅಂದ್ರೆ ಈ ವರ್ಷ ಮಳೆಗಾಲಗಳು ಮುಂಗಾರಿ ಮಳೆ, ಶೃಂಗಾರದ ಬೆಳೆ, ಸಂಪತ್ತಿನ ಹೊಳೆ, ಸೂಳೆಕಲ್ಲಳ ಸುಖಾನಿ ತಿಳಿಯಲು. ಹಿಂಗಾರಿ ಬೆಳೆ, ಬಂಗಾರದ ಬೆಳೆ, ಶೃಂಗಾರದ ಬೆಳೆ, ವಯ್ಯಾರದ ಮಳೆ, ಸಾಕಷ್ಟು ಸಂಪತ್ತಿನ ಹೊಳೆ. ರೈತನೇ ಈ ವರ್ಷ ರಾಷ್ಟ್ರದ ಸಂಪತ್ತಿನ ಬೆನ್ನೆಲುಬು, ಸುಖಾನಿ ತಿಳಿಯಲು. ಈ ವರ್ಷ ಹಿಂಗಾರಿನೂ ಹಂಗದವ, ಮುಂಗಾರಿನೂ ಹಂಗದವ. ಗೋಧಿ, ಕಡ್ಲಿ, ಜೋಳ, ಕುಸುಬಿ, ನವಣಿ, ತೊಗರಿ, ಹುರುಳಿ, ಎಳ್ಳು, ಉಳ್ಳಾಗಡ್ಡಿ ಬಿತ್ತರಿ. ಈ ವರ್ಷ ಬಂಗಾರ ಗಡ್ಡಿ ಕಟ್ತೀರಿ ಮನ್ಯಾಗ. ಬ್ಯಾಡಿಗೆ ಮೆಣಸಿನಕಾಯಿ, ನೀನಾರು ತಾಯಿ, ಕೆಂಪು ಗುಲಾಬಿಯ ಕಾಯಿ 1 ಲಕ್ಷ ರೂಪಾಯಿ ಕ್ವಿಂಟಲ್ ಮಾರ್ತೀನಿ ನೋಡು. ಒಣ ಮೆಣಸಿನಕಾಯಿ ಐತಿ ವರ್ಷ ಸಂಪೂರ್ಣ ಐತಿ, ಸಾಕಷ್ಟು. ಹತ್ತಿ, ಬೆಣ್ಣೆ ಹತ್ತಿ 20,000 ಕ್ವಿಂಟಲ್ ಮಾರ್ತೈತಿ. ಹತ್ತಿ ನೆಲ್ಲ ಹಾಕಿದವ್ರು ನೆಲ್ಲು ಕುದುರೆನ ಹತ್ತಿ ಬರ್ತಾರಂದ್ರೆ 3200 ತನೂ ನೆಲ್ಲು ಮಾರ್ತೈತೆ. ನೆನಪಿಟ್ಕೊಂಡು 800 ಮಾರ್ತೈತಿ ಈ ವರ್ಷ ನೆಲ್ಲು. ಅಂತ ಒಂದು ಸುಕ್ಕಾಲ ರೈತರಿಗೈತೆ. ಆದ್ರೆ ಕುಂಡು ಪೋಕರಿಗುಂಟು, ದುಷ್ಟರಿಗುಂಟು, ಭ್ರಷ್ಟರಿಗುಂಟು. ಹೆಂಗೈತಪ್ಪ ಅಂದ್ರ ನಿತ್ಯ ಹಾದರಕ್ಕುಂಟು, ಸತ್ಯ ಶಿವಶರಣ ಇಲ್ಲವೋ ಈ ಕಾಲ. ಪಂಡಿತರಿಗೆ ಅವಮಾನ, ಪುಂಡರಿಗೆ ಬಹುಮಾನ, ಭಂಡರಿಗೆ ಸನ್ಮಾನ, ದುಷ್ಟರಿಗೆ ಈ ಕಾಲ. ಈ ವರ್ಷ ಕೆಟ್ಟದ್ದು ಭಾಳ ಐತಿ. ಉರ್ದದ್ದು ಊರಾಗಿರೋದಿಲ್ಲ, ಮೆರೆದದ್ದು ನಡುವಣೆಗಿರೋದಿಲ್ಲ. ಈ ವರ್ಷ ಉರ್ದದ್ದು ಊರ್ದ ಹೋಗೈತೆ, ಮೆರೆದದ್ದು ಸುಟ್ಟ ಹೋಗೈತೆ. ಕೆಟ್ಟ ಜನ ಭಾಳ ಹುಟ್ಟುತ್ತಾರ. ಹುಷಾರಿಂದ ಬದುಕ್ರಿ. ಈಗಾಗಲೇ ನೋಡಕ್ಕೆ ಹತ್ತೀರಿ, ಅನುಭವಿಸೋಕ್ಕೂ ಹತ್ತೀರಿ. ಇನ್ನು ಒಂದು 2 ವರ್ಷದ ಮತ್ತೆ ಏನಾಗಬೇಕದು ಹಾಗೆ ಹೋಗ್ಬೇಕಲ್ಲ. ನಿಮ್ಮ ಹಣೆ ಬರಕ್ಕೆ ಆಧಾರ್ ಕಾರ್ಡ್ ತೊಗೊಂಡು ಅಡ್ಡಾಡಕ್ಕೆ ಎತ್ತಿರಲ್ಲ, ಅನುಭವಿಸ್ರಿ ಈ ವರ್ಷ. ಇಷ್ಟ ನಿಮಗೆ ಹೇಳಬೇಕಾಗಿದ್ದು. ಯಾಕಪ್ಪ ಅಂದ್ರೆ ಎಲ್ಲಾರ ಮಠ ಮನೆಗೆ ಹೋಗಿ ಬುದ್ಧಿ ಏನು ಮಾಡೋಣಪ್ಪ ಅಂತ ಕೇಳಿದ್ರೆ ನಾವು ಸಿದ್ಧಿ ಹೇಳ್ತಿದ್ವಿ. ಮತ್ತು 500 ರೂಪಾಯಿ ತಿಂದು ಒಂದು ಕ್ವಾರ್ಟರ್ ಬಾಟ್ಲಿ ಬಗಲ ಇಟ್ಕೊಂಡು ಓಟ್ ಹಾಕಿ ಹೋಗಿರಲ್ಲಪ್ಪ, ಅನುಭವಿಸ್ರಿ ಪರಿಸ್ಥಿತಿ ಅಂತ. ಈ ವರ್ಷ ಕೆಟ್ಟ ಜನ ಬಹಳ ಹುಡ್ತಾರ. ಹೆಂಗೆ ಹುಡ್ತಾರಪ್ಪ ಅಂತಂದ್ರೆ, ಶೀಲವಂತರ ಓಣಿಯಲ್ಲಿ ಕೋಳೆಯನ್ನು ಹುಡುಕಕ್ಕೆ ಬಂದರೆ ಆ ಗೋಣು ಮುರಿದು ತಿಂದಾರು ಹುಷಾರಿ ಅಂತ. ನಿಮ್ಮ ಓಣ್ಯಾಗ ಒಬ್ಬ ಕೆಟ್ಟ ವ್ಯಕ್ತಿ ಬರ್ತಾನಂದ್ರೆ ಅವನಲ್ಲೇ ಗೋಣು ಮುರಿದು ಸಾಯಿ ಹೊಡಿಯುವಂಥ ಹೆಣ್ಮಕ್ಳು, ಒಣಕೆತ್ತುಕೊಂಡು ಬೆನ್ನುವಂಥ ಹೆಣ್ಮಕ್ಳು ಹುಟ್ಟುತ್ತಾರ. ಬಡಿಸುವಂಥ ಗಂಡು ಮಕ್ಕಳು ಹುಟ್ಟುತ್ತಾರ. ಶ್ರಾವಣದಿಂದ ಆಷಾಢ ಶ್ರಾವಣ ಭಾದ್ರಪದ ಈ 3 ತಿಂಗಳ ನಡೀತೈತೆ ಈ ವರ್ಷ. ಮತ್ತು ಜೊತೆಯಾಗಿ ಈ ವರ್ಷ ಶ್ರಾವಣದಿಂದ ಭಾದ್ರಪದ ಆಶ್ವೀಜ ಕಷ್ಟ, ಕಾರ್ತಿಕ ಮಾರ್ಗಶಿರ ಪುಷ್ಯದಿಂದ ಸುಕ್ಕಾಲ, ಮತ್ತು ಅಲ್ಲಿಂದನೂ ಕೂಡ ಪುಷ್ಯ ಬಹುಳ ಮಹಾಗ ಶುದ್ಧ, ಅಲ್ಲಿಂದನೂ ಬಹಳ ಸುಕ್ಕಾಲ. ಪ್ರಾರಂಭ ಎಲ್ಲಿ ಅಂತಪ್ಪ ಅಂತಂದರೆ ಈ ಚೈತ್ರ ವೈಶಾಖ ಜ್ಯೇಷ್ಠ ತನಕ ಮಕ್ಕಳಿಗೆ ಭಾಳ ಹೊಲಸು ಜಡ್ಡು ಬರ್ತೈತೆ. ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಒಂದು 20 ವರ್ಷದ ಮಕ್ಕಳಿಗೆ ಭಾಳ ಜಡ್ಡು ಬರ್ತೈತೆ. ಆ ಜಡ್ಡಿನೊಳಗೆ ನೀವು ಪಾರಾಗಬೇಕಂದ್ರೆ ನಮ್ಮದಲ್ಲ 2 ಮಠಗಳದಾವೆ. ಆ ಕಡೆ ನಮ್ಮ ಹೆಬ್ಬಾಳ ಮಠನೂ ಐತಿ, ಬಂದು ಭೇಟಿ ಆಗಿರಿ, ಔಷಧಿ ಕೊಡ್ತಾರೆ. ಇನ್ನೊಂದು ನಿಮಗೆ ವಿಶೇಷ ಹೇಳ್ತೀನಿ, ದಯಮಾಡಿ ನೌಕರದಾರ ಗಂಡ ಬೇಕು ಅಂತೇಳಿ ಹುಡುಕೊಂದು ಹೊಂಟಿರಲ್ಲ. ನಿಮ್ಮವ್ರು ಒಬ್ಬರು ಸುಖವಾಗಿರೋದಿಲ್ಲ, ಸರ್ವನಾಶಕ್ಕಿರಿ ಹುಷಾರಿ. ಒಬ್ಬರು ಸರ್ವನಾಶಕ್ಕಿರಿ ಹುಷಾರಿ. ಹೆಂಗೆ ನಾಶಕ್ಕಿರಿ ಅಂತಂದ್ರೆ ನಮ್ಮೊಬ್ರು ಯಜಮಾನ್ರು ಹೇಳಿದರು, ಯಾವ ಮಠ ಮನೆಗಳು ಹೋದ್ರೆ ಊಟ ಕೊಡೋಲ್ಲ ಅಂತಂತಿದ್ರಲ್ಲ, ಇವತ್ತು ನೀವು ಹೆಂಗಾಗಿರಪ್ಪ ಅಂತಂದ್ರೆ ರೈತನ ಹಿತ್ತಲ್ದಾಗ ಬಣಿವಿರಬೇಕು, ಹಗೆದಾಗ ಜ್ವಾಳ ಇರಬೇಕು, ಈ ಕಡೆ ಕಣಜಿದಾಗ ಭತ್ತಿರಬೇಕು, ಹೌದಿಲ್ಲ, ಮನ್ಯಾಗ ಹೊಟ್ಟಿರ್ಬೇಕು. ಅಂತ ರೈತ ಮಧ್ಯರಾತ್ರಿ ಎದ್ದು ಬಂದ್ರು 60 ಮಂದಿ ಬಂದ್ರು ಊಟ ಹಾಕ್ತೀನಿ ಬಾರೋ ಸರ್ದಾರ ಅಂತ ಬಾಗಲ ತೆಗೆಯುವಂಥ ರೈತ ನೀವಾಗಿರಲ್ಲ. ಅಂತ ರೈತನನ್ನು ಬದುಕಿಸುವಂಥ ರಾತ್ರಿ ಊಟ ಹಾಕುವಂಥ ಸೂಳೆಕಲ್ ಬೃಹನ್ ಮಠದ ಶಿಷ್ಯರು ನೀವದಿರಲ್ಲ. ನಿಮ್ಮಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ, ರೈತಗೆ ನಾ ಕಣ್ಣೆ ಕೊಡ್ತೀನಿ ಅಂತ ಇವತ್ತು ಇಲ್ಲಿ ಕೈ ಮುಗಿದು ಪ್ರತಿಜ್ಞೆ ಮಾಡಿ ಹೋರಿ, ನಿಮ್ಮಂತನ ಉದ್ಧಾರ ಆಗುತ್ತೆ. ಅದ ಒಬ್ಬ ನೌಕರಿದಾರ್ಗೆ ನಾ ಕೊಡ್ತೀನಿ ಅಂತ ಕೈ ಮುಗಿದೋರಿ 6 ತಿಂಗಳದಾಗ ಡೈವರ್ಸ್ ಆಗಿ ಎಣ್ಣೆ ಕೂಡ ಸಾಯ್ತಾರ ಹುಷಾರಿ. ಈಗ ನಡೆದು ಬಿಟ್ಟೈತದ ಘಟನೆ. ನಾನು ಹೇಳೋದಲ್ಲ, ಕೋರ್ಟ್ನಾಗ ಗೊತ್ತೈತಿ ನಿಮ್ಗೆ. ಲಗ್ನ ಮಾಡಿಕೊಳ್ಳೋದು, ಡೈವರ್ಸ್ ಮಾಡೋದು, ಇನ್ನೊಬ್ಬನ ಹುಡುಕೋದು, ಲಗ್ನ ಮಾಡ್ಕೊಳ್ಳೋದು, ಡೈವರ್ಸ್ ಕೊಡೋದು, ಇನ್ನೊಬ್ಬನ ಹುಡುಕೋದು. ಮತ್ತು ಏಸು ಮಂದಿಯಿಂದ ಹುಡುಕೊಂತಕ್ಕೆ ನೀವು ಕತ್ತಾಳೆ ಹೋಗ್ಬಿಟ್ಟವು ಕೈಯಾಗವು. ಈಗಿನ ಯುವ ಪೀಳಿಗೆ ಹಂಗಾಗೈತಿ. ಅದಕ್ಕೆ ಅದು ಇಂಥದ್ದು ಆಗಬಾರ್ದು ಅಂತ ನಾನು ಕಟ್ಟಾದ್ನ ಯಾಕೆ ಶಾಪ ಹಾಕ್ತೀನಪ್ಪ ಅಂದ್ರೆ, ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಲಿ ಅನ್ನುವಂಥ ದೇಶದಿಂದ ಹೇಳಕತ್ತೀನಿ. ಅಮೇರಿಕವನ್ನು ಮಾಡಬೇಡ್ರಿ, ನಮ್ಮ ಕರ್ನಾಟಕವನ್ನು ಭಾರತವನ್ನು ಮಾಡಿರಿ, ಭಾರತದೊಳಗೆ ಅಮೇರಿಕ ತಂದಿಂದ್ರಿಸ್ರಿ ಅಂತ. ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಈ ಕೆಲಸ ನಡೀತೈತಿ. ಹುಷಾರಿಂದ ಜೀವನ ಸಾಗಿಸ್ರಿ. ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ವಿಶೇಷ ಈ ವರ್ಷ ಏನಪ್ಪ ಅಂತಂದ್ರೆ, ಆರ್ಥಿಕ ಪರಿಸ್ಥಿತಿಯೊಳಗೆ ವಿಶೇಷವಾಗಿ ಏನಪ್ಪ ಅಂದ್ರೆ, ಇಡೀ ವಿಶ್ವದ 350 ರಾಷ್ಟ್ರಗಳು ಬಡತನದಿಂದ ನರಳಿದರೆ ಎಲ್ಲ ದೇಶಗಳಿಗೆ ಶ್ರೀಮಂತಿಕೆಯ ಸಾಲವನ್ನು ಕೊಡ್ತೀನಿ ಅಂತ ಎದ್ದು ನಿಲ್ಲುವಂಥ ವಿಶ್ವಸಂಸ್ಥೆಯಲ್ಲಿ ಒಂದಾಗಿ ಮಾತನಾಡುವ ದೇಶ ನಮ್ಮ ಭಾರತ ದೇಶ. ನಂಬರ್ 3ನೇ ಸ್ಥಾನದ ಶ್ರೀಮಂತ ರಾಷ್ಟ್ರ ಆಗ್ತೈತೆ, ನೆನಪಿಟ್ಟುಕೊಳ್ಳಿ.
3ನೇ ಸ್ಥಾನದಲ್ಲಿ ಬರ್ತೇವೆ. ಆಮೇಲೆ ಏನಾಗ್ತೈತಿ ಕೊನೆಗಪ್ಪ ಅಂದ್ರೆ ಪೂರ್ವ ದೇಶಕ್ಕೆ ಕಡು ಕಷ್ಟ, ಪಶ್ಚಿಮ ದೇಶಕ್ಕೆ ಭೂಕಂಪ. ಅಂದ್ರೆ ಅಮೇರಿಕಾ ಜಪಾನಲ್ಲಿ ಪ್ರಳಯ ಆಗ್ತೈತಿ, ಪೂರ್ವಕ್ಕಪ್ಪ ಅಂದ್ರೆ ಆಸ್ಟ್ರೇಲಿಯಾ ಶ್ರೀಲಂಕಾದೊಳಗೆ ಭೂಕಂಪ ಆಗ್ತೈತಿ. ಇವು ಎರಡು ಆಷಾಢದೊಳಗೆ ನಡೀತಾವ. ಇವೆಲ್ಲವುಗಳನ್ನು ಬಿಟ್ಟು ಜೊತೆಗೆ ಈ ವರ್ಷ ಈ ಆರ್ಥಿಕ ಪರಿಸ್ಥಿತಿ ಆಯ್ತು, ಸಾಮಾಜಿಕ ಆಯಿತು, ಶೈಕ್ಷಣಿಕ. ಈ ವರ್ಷ ಮತ್ತೆ 2 ಹೊಸ ಉಡಾವಣೆಯನ್ನು ಹಾರಿಸ್ತೇವೆ ನಾವು ವಿಜ್ಞಾನ ಕ್ಷೇತ್ರದೊಳಗೆ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.